ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ನಂದು ಈಗ ತಾನೇ ಸ್ನಾನ ಇತ್ತು. ನನ್ನ ಮಗಳು ರೆಡಿ ಆಗಿದ್ದಾಳೆ, ಎಲ್ಲ ಕಾಣಿಸ್ತಾನೆ ಇಲ್ಲ, ಇಲ್ಲೇ ಇದ್ದಾಳೆ, ತೋರಿಸ್ತೀನಿ ನಾನು. ಅಂದರೆ ನಾವು ಸುಮ್ಮನೆ ಸೀರೆ ಹಾಕ್ಕೋತೀನಲ್ವ ಇವತ್ತು ಭೀಮ್ ರೋಸ್ ಅಂತ. ಆಮೇಲೆ ಅವಳು ಹೊಸ ಬಟ್ಟೆ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅಂತ ಅವಳಿಗೂ ಹಾಕಿದ್ದೀನಿ, ಸುಮ್ಮನೆ ಒಂದು ಫ್ರಾಕು. ನಾನು ಇವಾಗ ಬಂದು ಈ ಸ್ಯಾರಿ ವೇರ್ ಮಾಡ್ತಿದ್ದೀನಿ. ಸೊ ನಮ್ಮ ಮನೆಯವ್ರು ಈಗ ಸ್ನಾನಕ್ಕೆ ಹೋಗಿದ್ದಾರೆ. 12 ಕಾಲಷ್ಟು ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗಾಗಲೇ 11:40 ಆಗಿಬಿಟ್ಟಿದೆ. ಸೊ ಈಗ ಬೇಗ ಈ ಸ್ಯಾರಿ ವೇರ್ ಮಾಡಬೇಕು. ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಫುಲ್ಲು ರೆಡಿ ಆದಮೇಲೆ ನಾನು ನಿಮಗೆ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ಫೈನಲಿ ನಾನು ಈ ಥರ ರೆಡಿ ಆದೆ. ಪಿನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಒಂಟಿ ಪಿನ್ ಬೇಡ ಅಂತ. ಆದರೆ ಟೈಮ್ ಆಗಿಬಿಟ್ಟಿದೆ, ನಾನು ಇಷ್ಟು ಟೈಮ್ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ಸಿಂಪಲಾಗಿ ಒಂದು 2 ಬಳೆ, ಒಂದು ಓಲೆ ಇಟ್ಕೊಂಡು ಅಷ್ಟೇ ರೆಡಿ ಆದೆ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇದು ಬ್ರಹ್ಮದಂಡೆ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬ್ರಹ್ಮದಂಡೆ, ಮತ್ತು ಬಿಳಿ ಎಕ್ಕದ ಕಡ್ಡಿ, ಮತ್ತು ಅಂಕಾಲೆ ಕಡ್ಡಿ ಅಂತ, ಮತ್ತು ಅಲೋವೆರಾ. ಇಷ್ಟು ಅಂದರೆ ಅಲೋವೆರಾ ಹೋದ ಸಲ ನಾವು ದೊಡ್ಡದು ಕಟ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಈ ಸಲ ಚಿಕ್ಕದನ್ನು ಕಟ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ದೊಡ್ಡದು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಉದ್ದ ಇದು, ಮತ್ತು ಎಲ್ಲ ಒಂಥರ ಹೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ತೆಗೆದುಬಿಟ್ವಿ. ಅದಾದಮೇಲೆ ನನ್ನ ಮಗಳಿನ್ನೂ ಮಲ್ಗೆ ಇರಲಿಲ್ಲ. ಪೂಜೆ ಮಾಡೋಕ್ಕೆಲ್ಲ ನೋಡಿದ್ರೆಲ್ಲ ತೀಟೆ ಮಾಡ್ತಾಯಿದ್ಲು. ಪೂಜೆ ಆದಮೇಲೆ ಫೈನಲಿ ಸ್ಯಾರಿ ಎಲ್ಲ ರಿಮೂವ್ ಮಾಡೋಣ ಅಂತ ಹೇಳಿ ನನ್ನ ಜಡೆ ಎಲ್ಲ ಅಧ್ವಾನ ಮಾಡಿಬಿಟ್ಟಿದ್ಲು. ಅದಾದಮೇಲೆ ನಾನು ನಮ್ಮ ಮನೆಯವ್ರಿಗೋಸ್ಕರ ಇವತ್ತು ಸಿಹಿ ಮಾಡಬೇಕಂತ ಹೇಳಿ ಪಾಯಸ ಮಾಡಿದ್ದೆ. ಪೂಜೆಯಲ್ಲಿ ಪಾಯಸ ಇಟ್ಟಿದ್ದೆ, ನೀವು ನೋಡಿದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದಕ್ಕೋಸ್ಕರ ಬಜ್ಜಿ ಮಾಡೋಣ ಅಂತೇಳಿ. ಮತ್ತು ಸಂಜಿಗೆ ಅವರೆಕಾಳು ಅಂದರೆ ಹುಳ್ಳಿಕಾಳು ಮೊಳಕೆ ಕಟ್ಟಿರೋದು, ಇದರಲ್ಲಿ ಉಪ್ಸಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಇಷ್ಟ ಇದ್ರದ್ದು ಮೊಳಕೆ ಕಾಳು ಉಪ್ಸಾರು ಅಂದರೆ. ಅದಕ್ಕೆ ಬೇಯೋಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ. ಟೊಮೆಟೊ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕೆ ಇಟ್ಕೊಂಡೆ. ಟೊಮೆಟೊ ಮತ್ತು ಹೇಳ್ತೀನಿ ಮುಂದೆ ಏನೇನು ಹಾಕ್ಬೇಕು ಖಾರಕ್ಕೆ ಅಂತೇಳಿ. ಇದು ಬಜ್ಜಿಗೆ ನಾನು ಸ್ವಲ್ಪ ಖಾರ ಪುಡಿ, ಉಪ್ಪು, ಗರಂ ಮಸಾಲ ಇಷ್ಟು ಸೇರಿಸ್ಕೊಂಡು ಬಜ್ಜಿಗೆ ರೆಡಿ ಮಾಡಿಕೊಂಡೆ. ಕುಯ್ದುಬಿಟ್ಟು ಮತ್ತು ಆಲೂಗೆಡ್ಡೆ ನನ್ನ ಮಗಳಿಗೋಸ್ಕರ, ಯಾಕೆಂದರೆ ಮೆಣಸಿನ್ಕಾಯಿದು ತಿನ್ನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕ ಆಲೂಗೆಡ್ಡೆ ತೊಗೊಂಡು ಅವಳಿಗೋಸ್ಕರ ಆಲೂಗೆಡ್ಡೆದು ಮಾಡ್ದು. ಇದು ಖಾರಕ್ಕೆ ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ತೋರಿಸ್ತಿದ್ನಲ್ಲ ಅಷ್ಟು ಹುಣಸೆಹಣ್ಣು, ಅದಾದಮೇಲೆ ಬೆಳ್ಳುಳ್ಳಿ, ಆದಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಅದು ಬೇಯಿಸ್ಕೊಂಡಿರೋದು, ಇದು ಕಾಳು, ಬೇಂದಿರೋ ಕಾಳು, ಇಷ್ಟನ್ನ ಹಾಕಿ ಇನ್ನೂ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಮನೆಯವ್ರು ಬಜ್ಜಿ ಹಾಕ್ತಾಯಿದ್ರು, ನಾನು ಖಾರ ರುಬ್ಬೋ ಅಷ್ಟರಲ್ಲಿ ಬಜ್ಜಿ ಹಾಕ್ತಾನೆ ಖಾಲಿ ಆಗಿಬಿಟ್ವು. ಇದು ಪಲ್ಯ ಹುರಿದಿರೋದು. ಆಮೇಲೆ ಖಾರ ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ಇನ್ಯಾವ್ದು ಉಪ್ಸಾರು ಮಾಡಿದ್ರೂ ಆಗುತ್ತೆ.